ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೀಕ್ರೆಟ್ ಹೇರ್ ಮಾಸ್ಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೇರ್ ಮಾಸ್ಕು ಸ್ಕ್ಯಾಲ್ಪ್ ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ ಸುಲಿದಿರುವಂಥ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆ 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಯೋಗರ್ಟ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ಯೋಗರ್ಟ್ ಇಲ್ಲ ಅಂತಂದರೆ ಮೊಸರನ್ನ ಯೂಸ್ ಮಾಡ್ಕೊಳ್ಬಹುದು ಇದ್ರ ಬದಲಾಗಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಆ್ಯಡ್ ಮಾಡ್ತಿರೋದು ಬಂದು 1 ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಪೇಸ್ಟ್ ಕೂಡ ತುಂಬಾ ಸ್ಮೂತಾಗಿ ಬಂದಿದೆ. ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನಾನಾ ಹೇರ್ ಮಾಸ್ಕು ನ್ಯಾಚುರಲ್ ಮತ್ತು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಬನಾನಾದಲ್ಲಿ ಹೈ ವಿಟಮಿನ್ಸ್ ಮಿನರಲ್ಸ್ ಇರೋದ್ರಿಂದ ಸ್ಕ್ಯಾಲ್ಪ್ ಹಾಗೆ ಹೇರ್ನ ಇಂಪ್ರೂವ್ ಮಾಡುತ್ತೆ. ಹೇರ್ ಕೇರ್ ಅಂತ ಬಂದರೆ ಬನಾನಾ ಈಸ್ ಅ ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಿಮಗೆ ಹೇರ್ ಡ್ರೈನೆಸ್ ಆಗಿರ್ಬೋದು ಅಥವಾ ಡಲ್ ಆಗಿದ್ದರೆ ಅಥವಾ ಫ್ರೀಝಿ ಹೇರ್ ಇದ್ದಿದ್ರೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಈ ಮಿಕ್ಸ್ಚರ್ನ ಹೇರ್ ರೂಟ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೇನುತುಪ್ಪನ ನಾವು ಹಾಗೇನೆ ಹೇರ್ಗೆ ಹಚ್ಕೊಳ್ಬಾರ್ದು. ಯಾಕಂದರೆ ತುಂಬಾ ಡ್ಯಾಮೇಜಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇರೆ ಇಂಗ್ರೀಡಿಯೆಂಟ್ ಜೊತೆ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಡ್ಯಾಮೇಜಸ್ ಕೂಡ ಆಗೋದಿಲ್ಲ. ಜೇನುತುಪ್ಪದಿಂದ ಏನೆಲ್ಲ ಯೂಸಸ್ ಇದೆ ಅಂತ ಅಂದರೆ, ಜೇನುತುಪ್ಪನ ನಾವು ಹೇರ್ ಗ್ರೋತ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಡ್ಯಾಂಡ್ರಫ್ ವಿರುದ್ಧ ಹೋರಾಡುತ್ತೆ ಕೂಡ ಇದು. ಮತ್ತು ಹೇರು ಬ್ರೇಕೇಜ್ ಆಗೋದನ್ನು ತಡೆಗಟ್ಟುತ್ತೆ. ಹಾಗೆ ನ್ಯಾಚುರಲಿ ಲೈಟನ್ ಮಾಡುತ್ತೆ. ನಾನಿಲ್ಲಿ ಯೋಗರ್ಟ್ನ ಕೂಡ ಮಿಕ್ಸ್ ಮಾಡಿದ್ದೀನಿ. ಯೋಗರ್ಟ್ ಅಂದರೆ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹೇರ್ ಗ್ರೋತ್ ಮಾಡೋದಕ್ಕೆ ಮತ್ತು ಶೈನಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಡಿಹೈಡ್ರೇಟೆಡ್ ಹೇರ್ ಇದ್ದರೆ ಮತ್ತು ಡ್ಯಾಮೇಜ್ಡ್ ಹೇರ್ ಇದ್ದರೆ ಅದನ್ನು ರಿಪೇರ್ ಮಾಡೋದಕ್ಕೆ ನಾವು ಯೋಗರ್ಟ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಯೋಗರ್ಟ್ ಬದಲು ನೀವು ಮೊಸರನ್ನ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಅದರಲ್ಲೂ ಕೂಡ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಡ್ರೈ ಹೇರ್ನ ಸ್ಮೂತನ್ ಮಾಡುತ್ತೆ ಮತ್ತು ಸಾಫ್ಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಮಾಯ್ಶ್ಚರ್ ಆಗಿ ಕೂಡ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗಿನ ಟೈಮಲ್ಲಿ ಎಲ್ಲರೂ ಕೂಡ ಬನಾನಾ ಹೇರ್ ಮಾಸ್ಕ್ನ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಅಷ್ಟು ರಿಸಲ್ಟ್ ಸಿಗ್ತಿದೆ ಅಂತ ಅದರ ಅರ್ಥ. ನಾನು ಕೂಡ ಯೂಸ್ ಮಾಡಿದ್ಮೇಲೆ ನನಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಬನಾನಾ ಆ್ಯಸ್ ಬಿಕಮ್ ಎ ಪಾಪ್ಯುಲರ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಹೇರ್ ಮಾಸ್ಕ್ಗೆ. ಇದರಿಂದ ಹೇರ್ನ ಕಂಡೀಷನ್ ಮತ್ತು ಸಾಫ್ಟನ್ ಮಾಡುತ್ತೆ. ನಾವು ಈ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕ್ಯಾಲ್ಪ್ ಮತ್ತು ಹೇರು ಮಾಯ್ಶ್ಚರೈಸ್ ಆಗಿಡುತ್ತೆ. ಇದರಿಂದ ಡ್ರೈನೆಸ್ನ ಗೆಟ್ ರಿಡ್ ಮಾಡುತ್ತೆ. ಹಾಗೆ ನಿಮಗೆ ತುಂಬಾ ಡ್ಯಾಂಡ್ರಫ್ ಇದ್ದರೆ ಇದು ಒಳ್ಳೆ ರೆಮಿಡಿ ಅಂತಲೂ ಹೇಳ್ಬೋದು. ನಾನು ಇದ್ರ ಜೊತೆ ಒಂದು ಫುಲ್ ಎಗ್ನ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ನೋಡಿದ್ದೀರಾ. ಎಗ್ಗಲ್ಲಿ ರಿಚ್ ಪ್ರೋಟೀನ್ಸ್ ಇರೋದ್ರಿಂದ ಹೇರ್ ಟ್ರೀಟ್ಮೆಂಟ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಎಗ್ಗಲ್ಲಿ ವೈಟ್ ಮಾತ್ರ ಹಾಕ್ತಾರೆ, ಎಗ್ ವೈಟ್ನ. ಬಟ್ ಏನು ಗೊತ್ತಾ, ಎಗ್ಗು ಯೋಕ್ನು ಕೂಡ ಯೂಸ್ ಮಾಡ್ಕೋಬೇಕು. ಇದು ಏನಕ್ಕೆ ಅಂತ ಅಂದರೆ ಡ್ರೈ ಹೇರ್ ಇರೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಆಯಿಲಿ ಹೇರ್ ಇರೋರಿಗೆ ಸೂಟ್ ಆಗೋದು ಎಗ್ ವೈಟು. ನಾನಿಲ್ಲಿ ಫುಲ್ ಎಗ್ನ ಹಾಕಿದ್ದೀನಿ. ಯಾಕಂತ ಅಂದರೆ ಅದರಲ್ಲಿ ಎಗ್ ವೈಟ್ ಕೂಡ ತುಂಬ ಯೂಸ್ ಆಗುತ್ತೆ. ಹಾಗೆ ಎಗ್ ಯೋಕ್ ಕೂಡ ತುಂಬಾ ಯೂಸ್ ಆಗುತ್ತೆ. ಎಗ್ ಯೋಕು ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಅಂದರೆ ಡ್ರೈ ಹೇರ್ ಇರೋರಿಗೆ ಅದು ಸೂಟ್ ಆಗುತ್ತೆ. ಹಾಗೆ ಎಗ್ ವೈಟು ಆಯಿಲಿ ಹೇರ್ ಇರೋರಿಗೆ ತುಂಬಾ ಸೂಟ್ ಆಗುತ್ತೆ. ಒಬ್ಬೊಬ್ಬರು ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ಎಗ್ ಯೋಕಿಂದನೂ ಕೂಡ ತುಂಬಾ ಯೂಸಸ್ ಇದೆ. ನಾನು ಇವಾಗ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಎಗ್ ವೈಟಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೋಟೀನ್ಸ್ ಇದೆ, ಮಿನರಲ್ಸ್ ಇದೆ. ಲೈಕ್ ಪೊಟ್ಯಾಷಿಯಮ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು ಮತ್ತು ಸೋಡಿಯಮ್ ಆಗಿರ್ಬೋದು. ಇದರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಬೂಸ್ಟ್ ಮಾಡುತ್ತೆ ಮತ್ತು ಕ್ಲೆನ್ಸಿಂಗ್ ಮಾಡುತ್ತೆ ಸ್ಕ್ಯಾಲ್ಪ್ನ ಕೂಡ. ಎಗ್ ಯೋಕ್ದು ಏನೆಲ್ಲ ಯೂಸಸ್ ಇದೆ ಅಂತ ಅಂದರೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೆಲ್ದಿಯಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಾಫ್ಟಾಗಿಡುತ್ತೆ ಹೇರ್ನ. ಸೊ ಹಾಗಾಗಿ ನಾನು ಫುಲ್ ಎಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೈಡ್ರೇಟ್ ಮಾಡುತ್ತೆ ಮತ್ತು ನರಿಷ್ ಮಾಡುತ್ತೆ ಹೇರ್ನ. ಹಾಗೆ ಹೇರ್ ಕೂಡ ತುಂಬಾ ಸ್ಮೂತ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಡ್ರೈ ಆಗೋ ತನಕನಾದರೂ ಬಿಡ್ಬೋದು. ಇಲ್ಲ ಅಂದರೆ 20 to 30 ಮಿನಿಟ್ಸ್ ತನಕನಾದರೂ ಬಿಟ್ಬಿಟ್ಟು ಸ್ನಾನ ಮಾಡಿ. ನನಗಂತೂ ಈ
ಏರ್ ಮಾಸ್ಕ್ ಅಂತೂ ತುಂಬಾ ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ. ನೀವು ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮೊದಲೇ ಮರಿಬೇಡಿ. ಬಾಯ್ ಬಾಯ್.